ಉದ್ಘಾಟನೆಗೂ ಮೊದಲೇ ಸೋರ್ತಾ ಇದೆ ತಾಯಿ ಮಗು ಆಸ್ಪತ್ರೆ. ಈಗಲೇ ಬಿರಿ ಬಿಟ್ಟಿದೆ ಆಸ್ಪತ್ರೆಯ ಗೋಡೆ. ಕಳಪೆ ಕಾಮಗಾರಿಯ ಕರ್ಮ ಕಾಂಡ ಬಟಾಬಯಲು. ಶಾಸಕರೇ, ಇದಕ್ಕೆ ಹೊಣೆ ಯಾರು? ಕೊಪ್ಪ ತಾಲೂಕಿನ ಜನರ ಬಹು ವರ್ಷಗಳ ಕನಸಾಗಿದ್ದ ತಾಯಿ ಮಗು ಆಸ್ಪತ್ರೆ ಈಗ ಉದ್ಘಾಟನೆಗೆ ಸಿದ್ಧವಾಗಿದೆ. 12 ಕೋಟಿ ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆ ನಿರ್ಮಿಸಲಾಗಿದೆ. ಆದರೆ ಈ ಒಂದು ಆಸ್ಪತ್ರೆಯ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಾಗಿದೆ. 1.5 ವರ್ಷದ ಹಿಂದೆಯೇ ಆಸ್ಪತ್ರೆಯ ಕಾಮಗಾರಿ ಕೆಲಸ ಮುಗಿದಿದೆ. ಆದರೆ ಉದ್ಘಾಟನೆಗೆ 1.5 ವರ್ಷದ ನಂತರ ಅಂದ್ರೆ ಜುಲೈ 7ರಂದು ಆಗ್ತಾ ಇದೆ. ಆದರೆ ಆಸ್ಪತ್ರೆಯ ಒಳಗೆ ಹೋಗಿ ನೋಡಿದ್ರೆ ಕಳಪೆ ಕಾಮಗಾರಿಯ ಕರ್ಮ ಕಾಂಡ ಬಟಾಬಯಲಾಗಿದೆ. ಸಂಪೂರ್ಣವಾಗಿ ಆಸ್ಪತ್ರೆ ಸೋರ್ತಾ ಇದೆ. ಗೋಡೆಗಳು ಸಂಪೂರ್ಣ ಬಿರಿ ಬಿಟ್ಟಿದೆ. ಪ್ರತಿಯೊಂದು ವಾರ್ಡ್ನಲ್ಲಿಯೂ ನೀರು ಸೋರ್ತಾ ಇದೆ. ಸ್ವಿಚ್ ಬೋರ್ಡ್ನಲ್ಲಿ ಕೂಡ ನೀರು ಇಳಿದು ಬರ್ತಾ ಇದೆ. ಇನ್ನು ಶೌಚಾಲಯ ಅಂತೂ ಸಂಪೂರ್ಣ ಕಳಪೆ ಆಗಿದೆ. ಒಟ್ಟಾರೆಯಾಗಿ ಇಡೀ ತಾಯಿ ಮಗು ಆಸ್ಪತ್ರೆಯ ಕಾಮಗಾರಿಯೇ ಅತ್ಯಂತ ಕಳಪೆ ಆಗಿದೆ. ಗುತ್ತಿಗೆದಾರರ ಕಳಪೆ ಕಾಮಗಾರಿ ಈಗ ಬಯಲಾಗಿದೆ. ತಾಯಿ ಮಗು ಆಸ್ಪತ್ರೆಯ ಕಾಮಗಾರಿಯಲ್ಲಿಯೂ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ವಾಸನೆ ಕಂಡು ಬರ್ತಾ ಇದೆ. ಭ್ರಷ್ಟಾಚಾರ ಮಾಡಿದ ಪರಿಣಾಮವೇ ಈ ಮಟ್ಟದಲ್ಲಿ ಕಾಮಗಾರಿ ಕಳಪೆ ಆಗಿರಬಹುದು. ಆಸ್ಪತ್ರೆಯ ಇಷ್ಟೆಲ್ಲ ಸಮಸ್ಯೆಗಳಿದ್ದು ಕಳಪೆ ಕಾಮಗಾರಿಯಾಗಿ ನೀರು ಸೋರ್ತಾ ಇದ್ರೂ ಕೂಡ ಜುಲೈ 7ರಂದು ಉದ್ಘಾಟನೆ ಮಾಡಲು ಮುಂದಾಗಿದ್ದಾರೆ. ಸೋರ್ತಾ ಇರುವ ಕಟ್ಟಡವನ್ನ ಉದ್ಘಾಟನೆ ಮಾಡಲು ಮುಂದಾಗಿರುವುದು ಯಾವ ಪುರುಷಾರ್ಥಕ್ಕೆ ಎನ್ನುವ ಚರ್ಚೆ ಈಗ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಕ್ಷೇತ್ರದ ಜವಾಬ್ದಾರಿ ಹೊತ್ತಿರುವ ಶಾಸಕರು ತುಟಿ ಬಿಚ್ಚುತ್ತಾ ಇಲ್ಲ. ಶೃಂಗೇರಿ ಕ್ಷೇತ್ರದ ಶಾಸಕರ ಬೇಜವಾಬ್ದಾರಿತನ, ಆಸ್ಪತ್ರೆಯ ಕುರಿತು ಇರುವ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ. ಉದ್ಘಾಟನೆಗೆ ಸಿದ್ಧವಾಗಿರುವ ಕೊಪ್ಪದ ತಾಯಿ ಮಗು ಆಸ್ಪತ್ರೆಯ ಕಳಪೆ ಕಾಮಗಾರಿಯ ಕರ್ಮಕಾಂಡದ ಕುರಿತು ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಾನೀಗ ಕೊಪ್ಪದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ತಾಯಿ ಮಗು ಆಸ್ಪತ್ರೆಯಲ್ಲಿದ್ದೇನೆ. ಸರಿಸುಮಾರು 12 ಕೋಟಿ ವೆಚ್ಚದಲ್ಲಿ ಈ ಒಂದು ನೂತನವಾದ ತಾಯಿ ಮಗು ಆಸ್ಪತ್ರೆಯನ್ನು ನಿರ್ಮಿಸಲಾಗಿದೆ. ಬಹುತೇಕ 1.5 ವರ್ಷಗಳ ಹಿಂದೆಯೇ ಈ ಒಂದು ಆಸ್ಪತ್ರೆಯ ಸಂಪೂರ್ಣ ಕಾಮಗಾರಿಯನ್ನು ಮುಗಿಸಲಾಗಿತ್ತು. ಆದರೆ ಅಲ್ಲಿ ನಡೆದಂಥ ಕೆಲವೊಂದು ಕಳಪೆ ಕಾಮಗಾರಿಯಿಂದಾಗಿ ಆಸ್ಪತ್ರೆಯನ್ನು 1.5 ವರ್ಷದ ನಂತರ ಏನು ಬೇಸಿಗೆಗಾಲದಲ್ಲಿ ಕೆಲವೊಂದು ಪ್ಯಾಚ್ ವರ್ಕನ್ನು ಮಾಡಿ ಈಗ ಜುಲೈ 7ರಂದು ಈಗ ಉದ್ಘಾಟನೆಗೆ ಮುಂದಾಗಿರುವಂಥದ್ದು. 12 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಕೊಪ್ಪದ ತಾಯಿ ಮತ್ತು ಮಗು ಆಸ್ಪತ್ರೆಯ ಒಂದು ಕಳಪೆ ಕಾಮಗಾರಿಯ ಕರ್ಮಕಾಂಡವನ್ನು ನಾನು ನಿಮಗೆ ತೋರಿಸ್ತೇನೆ. ಸಂಪೂರ್ಣವಾಗಿ ಈ ಒಂದು ಆಸ್ಪತ್ರೆಯ ಮೊದಲ ಮಹಡಿಯು ಸಂಪೂರ್ಣವಾಗಿ ನೀರು ಸೋರ್ತಾ ಇರುವಂಥದ್ದು. ಕೆಲವೊಂದು ಭಾಗದಲ್ಲಿ ಗೋಡೆಗಳು ಕೂಡ ಬಿಡಿಬಿಟ್ಟಿರುವಂಥದ್ದು. ಅದರ ಜೊತೆಯಲ್ಲಿ ಏನು ಪ್ರಮುಖವಾಗಿ ಕರೆಂಟ್ ಸ್ವಿಚ್ ಬೋರ್ಡಿನಲ್ಲಿ ಕೂಡ ನೀರು ಕೂಡ ಲೀಕ್ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಆಸ್ಪತ್ರೆ ಸಂಪೂರ್ಣವಾಗಿಯೂ ಕೂಡ ಒಂದು ರೀತಿಯಲ್ಲಿ ಕಳಪೆ ಕಾಮಗಾರಿಯ ಕರ್ಮಕಾಂಡವಾಗಿ ಸೃಷ್ಟಿಯಾಗಿರುವಂಥದ್ದು. ಇಲ್ಲಿ ಗುತ್ತಿಗೆದಾರರು ಅಥವಾ ಆಡಳಿತ ನಡೆಸುವವರು ಅಥವಾ ಕ್ಷೇತ್ರದ ಚುಕ್ಕಾಣಿ ಹಿಡಿದವರ ವೈಫಲ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ನಾನೀಗ ನಿಮಗೆ ಒಂದು ಗೋಡೆಯನ್ನು ತೋರಿಸ್ತೇನೆ. ಆ ಗೋಡೆ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವು ಗಮನಿಸ್ಬೋದು. ನೋಡ್ಬೋದು ಇಲ್ಲಿ ಯಾವ ರೀತಿಯಾದ ಲೀಕೇಜ್ ಬರ್ತಾ ಇದೆ. ಇಲ್ಲೇ ಕೂಡ ಸ್ವಿಚ್ ಬೋರ್ಡ್ ಇರುವಂಥದ್ದು. ಸಂಪೂರ್ಣವಾಗಿ ಗೋಡೆ ಮೇಲಿಂದ ಕೂಡ ಸೋರ್ತಾ ಇರುವಂಥದ್ದು. ಗೋಡೆ ಕೂಡ ಸೋರ್ತಾ ಇರುವಂಥದ್ದು. ಮೇಲೆ ಏನು ಸ್ಲ್ಯಾಬನ್ನು ಹಾಕಿದ್ದಾರೆ, ಸ್ಲ್ಯಾಬ್ ಕೂಡ ಸೋರ್ತಾ ಇರುವಂಥದ್ದು. ಜೊತೆಯಲ್ಲಿ ಗೋಡೆ ಬಿರಿ ಬಿಟ್ಟಿರೋದನ್ನ ನಾವು ನೋಡ್ಬೋದು. ಇನ್ನೂ ಉದ್ಘಾಟನೆ ಆಗಿಲ್ಲ ಈ ಒಂದು ಆಸ್ಪತ್ರೆ. ಉದ್ಘಾಟನೆಗೆ ಮೊದಲೇ ಈಗ ಸಂಪೂರ್ಣವಾಗಿ ನೀರು ಸೋರ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ಗೋಡೆಗಳು ಕೂಡ ಬಿರಿ ಬಿಟ್ಟಿರುವಂಥದ್ದು. ಅಂದರೆ ಇಲ್ಲಿ ಎಷ್ಟು ವೈಫಲ್ಯವಿದೆ, ಹಾಗೆ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ ಗಮನಿಸ್ಬೋದು. 12 ಕೋಟಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಉತ್ತಮ ಗುಣಮಟ್ಟದ ಆಸ್ಪತ್ರೆ ನಿರ್ಮಾಣ ಮಾಡುವ ಎಲ್ಲ ಅವಕಾಶಗಳಿದ್ದರೂ ಕೂಡ ಇಲ್ಲೆಲ್ಲೂ ಕೂಡ ಭ್ರಷ್ಟಾಚಾರದ ವಾಸನೆ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವ ಪ್ರಶ್ನೆಗಿಂತ
ಪ್ರಮುಖವಾಗಿ ಏನು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಾಗಿದ್ದಂತಹ ಒಂದು ಆಸ್ಪತ್ರೆಯ ಒಂದು ಕಳಪೆ ಕಾಮಗಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರುವಂಥದ್ದು. ಬರೀ ನಾನು ಒಂದು ರೂಮ್ ಮಾತ್ರ ಅಲ್ಲ, ಮೊದಲ ಮಹಡಿಯಲ್ಲಿರುವಂತಹ ಸಂಪೂರ್ಣವಾಗಿ ಎಲ್ಲ ಕೊಠಡಿಗಳು, ಎಲ್ಲ ರೂಮ್ಗಳು ಕೂಡ ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ಗೋಡೆಗಳು ಬಿರಿಬಿಟ್ಟಿರುವಂಥದ್ದು, ಜೊತೆಗೆ ಮೇಲಿಂದ ಹಾಗೂ ಗೋಡೆಯ ಭಾಗದಲ್ಲೂ ಕೂಡ ನೀರು ಕೂಡ ಸೋರ್ತಾ ಇರುವಂಥದ್ದು, ಜೊತೆಗೆ ಸ್ವಿಚ್ ಬೋರ್ಡಲ್ಲಿಯೂ ಕೂಡ ನೀರು ಬರ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಗುತ್ತಿಗೆದಾರನ ವೈಫಲ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಹಾಗೆ ಕ್ಷೇತ್ರದ ಚುಕ್ಕಾಣಿ ಹಿಡಿದವರ ಶಾಸಕರು ಕೂಡ ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಕಂಡು ಬರ್ತಾ ಇದೆ. ಯಾಕಂದರೆ ಜುಲೈ 7ರಂದು ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರು ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಸೋರುತ್ತಿರುವ ಕಟ್ಟಡವನ್ನು ಉದ್ಘಾಟನೆ ಮಾಡೋಕ್ಕೆ ಕರ್ನಾಟಕದ ಮಂತ್ರಿಗಳನ್ನ ಕರೆಸ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಬರ್ತಾ ಇದೆ. ಯಾಕಂದರೆ ಸಂಪೂರ್ಣವಾಗಿ ಆಸ್ಪತ್ರೆ ಸೋರ್ತಾ ಇದೆ, ಗೋಡೆಗಳು ಬಿರಿಬಿಟ್ಟಿರುವಂಥದ್ದು, ಸ್ವಿಚ್ ಬೋರ್ಡಲ್ಲೂ ಕೂಡ ನೀರು ಬರ್ತಾ ಇದೆ. ಒಟ್ಟಾರೆಯಾಗಿ ಕಳಪೆ ಕಾಮಗಾರಿಯ ಕರ್ಮಕಾಂಡ ಕೊಪ್ಪದ ತಾಯಿ ಮಗು ಆಸ್ಪತ್ರೆಯಲ್ಲಿ ಕಂಡು ಬರ್ತಾ ಇದೆ. ಇದರಲ್ಲಿ ಶಾಸಕರು ಇದರ ಬಗ್ಗೆ ಸರಿಯಾದ ಕ್ರಮವನ್ನು ವಹಿಸಿದರೆ ಬಹುಶಃ ಈ ರೀತಿಯಾದ ಒಂದು ಕಳಪೆ ಕಾಮಗಾರಿ ಆಗಲು ಸಾಧ್ಯವಾಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ಬೇಸಿಗೆಗಾಲ, ಹಿಂದಿನ ಮಳೆಗಾಲದಲ್ಲೂ ಕೂಡ ಇದೇ ರೀತಿಯಾದ ಒಂದು ಸೋರ್ತಾ ಇತ್ತು. ಆಗ ಕೂಡ ಇದ್ರ ಬಗ್ಗೆ ಹಲವಾರು ವರದಿಗಳು ಕೂಡ ಬಂದಿತ್ತು. ಆದರೆ ನಂತರದಲ್ಲಿ ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಇದನ್ನು ಮುಚ್ಚಿಕೊಂಡು ನಂತರ ಅಲ್ಲಿ ಕೆಲಸವನ್ನು ಮಾಡ್ತಾರೆ. ಕೆಲಸವನ್ನು ಮಾಡಿದ ನಂತರವೂ ಕೂಡ ಈಗ ಮಳೆಗಾಲದಲ್ಲಿ ಅತಿಯಾದ ಮಳೆಯೂ ಕೂಡ ಒಂದು ರೀತಿಯಲ್ಲಿ ಕಳೆದ 1.5 ತಿಂಗಳಿಂದ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಗೋಡೆಗಳು ಬಿರಿಬಿಟ್ಟಿರುವಂಥದ್ದು, ಮೇಲಿಂದ ಕೂಡ ಎಲ್ಲ ಭಾಗದಲ್ಲಿಯೂ ಕೂಡ ಸೋರ್ತಾ ಇರುವಂಥದ್ದು, ಸ್ವಿಚ್ ಬೋರ್ಡಲ್ಲೂ ಕೂಡ ಸೋರ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಕಳಪೆ ಕಾಮಗಾರಿಯ ಜೊತೆಗೆ ಭ್ರಷ್ಟಾಚಾರದ ವಾಸನೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ನಾಡ್ದು 7ನೇ ತಾರೀಕು ಸಚಿವರು ಕೂಡ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ಸೋರುತ್ತಿರುವ ಕಟ್ಟಡವನ್ನು ಸಚಿವರ ಕೈಯಿಂದ ಉದ್ಘಾಟನೆ ಮಾಡಿಸ್ತೀರಾ ಅನ್ನುವ ಪ್ರಶ್ನೆ ಕೂಡ ಬರ್ತಾ ಇದೆ. ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾದಂತಹ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಆಡಳಿತ ನಡೆಸುವವರು ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ. ಈ ಭಾಗದ ಕ್ಷೇತ್ರದ ಚುಕ್ಕಾಣಿ ಹಿಡಿದವರ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣ್ತಾ ಇದೆ. ನಾನು ಯಾವುದೋ ಒಂದು ಗೋಡೆಯನ್ನು ತೋರಿಸಿ ನಾನು ಮಾತಾಡ್ತಾ ಇಲ್ಲ, ಅಥವಾ ಬೇರೆ ಎಲ್ಲಿಂದ ವಿಡಿಯೋವನ್ನು ತೋರಿಸ್ತಾ ಇಲ್ಲ. ನಾವಿಲ್ಲಿ ನಿಮಗೆ ಗ್ರೌಂಡ್ ರಿಪೋರ್ಟನ್ನು ತೋರಿಸ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಇನ್ನೊಮ್ಮೆ ನೀವು ನೋಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ಗೋಡೆಗಳು ಈಗ ನೀರನ್ನು ಸೋರ್ತಾ ಇರುವಂಥದ್ದಾಗಿರ್ಬೋದು, ಜೊತೆಗೆ ಗೋಡೆ ಬಿರಿಬಿಟ್ಟಿದ್ದಾಗಿರ್ಬೋದು, ಸ್ವಿಚ್ ಬೋರ್ಡಲ್ಲಿಯೂ ಕೂಡ ಈ ರೀತಿಯಾದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಅಂದರೆ ಎಲ್ಲರೂ ಒಂದು ಕಡೆ ಆಡಳಿತದ ಚುಕ್ಕಾಣಿ ಹಿಡಿದವರ ಜೊತೆಯಲ್ಲಿ ಕ್ಷೇತ್ರದಲ್ಲಿ ಯಾವ ರೀತಿಯಾದ ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ಬೋದು. ಪ್ರಮುಖವಾಗಿ ಈ ಒಂದು ಆಸ್ಪತ್ರೆ ಸಾರ್ವಜನಿಕರಿಗೆ, ಅದರಲ್ಲೂ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಅನುಕೂಲವಾಗುವಂಥ ಒಂದು ಆಸ್ಪತ್ರೆ ಆಗಿತ್ತು. ಆದರೆ ಇಂಥ ಒಂದು ಆಸ್ಪತ್ರೆಯಲ್ಲೂ ಕೂಡ ನೀವು ಈ ರೀತಿಯಾದ ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡಿರುವಂಥದ್ದು ನಿಜಕ್ಕೂ ಇದು ನಿಮಗೆ ನಾಚಿಕೆಗೇಡಿನ ಸಂಗತಿ. ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು, ಇನ್ನು ಕೂಡ 3-4 ದಿನ ಇದೆ, ನೀವು ಉದ್ಘಾಟನೆ ಮಾಡ್ತಿರೋದು ಮುಂದೆ ಹಾಕ್ತಿರೋದು ಪ್ರಶ್ನೆ ಅಲ್ಲ ಈಗ. ಆದರೆ ಈ ಆಸ್ಪತ್ರೆಯನ್ನು ಸರಿಯಾದ ರೀತಿಯಲ್ಲಿ ಕಾಮಗಾರಿ ಏನು ಗುತ್ತಿಗೆದಾರ ಮಾಡಿದ್ದಾನೆ ಅವನಿಗೆ ಸರಿಯಾದ ರೀತಿಯಲ್ಲಿ ಕಾಮಗಾರಿಯನ್ನು ಮಾಡಿಸಬೇಕು. ಅಲ್ಲದೆ ಮೇಲೆ ಇನ್ನೂ ಕೂಡ ಶೀಟ್ ಕೂಡ ಯಾವುದು ಹಾಕಿಲ್ಲ. ಜೊತೆಯಲ್ಲಿ ನಿನ್ನೆ ಮೊನ್ನೆಯಿಂದೇನು ಉದ್ಘಾಟನೆ ಅಂತ ಗೊತ್ತಾದ ನಂತರ ಟಾರ್ಪಾಲ್ ಹಾಕ್ಕೊಂಡು ಲೆಪ್ಪ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟು ವೈಫಲ್ಯ ಇರಬೇಕು. 1.5 ವರ್ಷದ ಹಿಂದೆ ಆಗಿದ್ದಂತಹ ಕೆಲಸ ಏನು ಸಂಪೂರ್ಣವಾಗಿದೆ, ಪೂರ್ಣವಾಗಿದೆ ಅಂತ ಹೇಳ್ತಾ ಇದ್ರು. ಉದ್ಘಾಟನೆ ದಿನ ಹತ್ರ ಬಂದರೂ ಕೂಡ ಇನ್ನು ಸಂಪೂರ್ಣವಾಗಿ ಕಾಮಗಾರಿ ಮುಗ್ದಿಲ್ಲ. ಜೊತೆಯಲ್ಲಿ ಕಳಪೆ ಕಾಮಗಾರಿಯ ಕರ್ಮಕಾಂಡ ಬಯಲಾಗಿರುವಂಥದ್ದು. ಇದರ ಕುರಿತು ಈಗಲೇ ಶೃಂಗೇರಿ ಕ್ಷೇತ್ರದ ಶಾಸಕರು ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಅಭಿಷೇಕ್, ಶೃಂಗೇರಿ, ಸಹ್ಯಾದ್ರಿ ಸಮಾಚಾರ, ಕೊಪ್ಪ.